ಕಲ್ಯಾಣ ಚಕ್ರವರ್ತಿಗೆ ಹೋಗಿ ಸರ್ಕಾರಕ್ಕೆ ದೇವಣ್ಣ ಹಿಂಗೆ ಚೂರು ಪ್ರಸಾದ ಬರ್ರಿ ಅಂತ ಹೇಳೋ ಬನ್ನಿ ಅಮ್ಮ ಬನ್ನಿ ಅಮ್ಮ ಬನ್ನಿ ಅಮ್ಮ ಪ್ಲೇಟ್ ತಗೊಂಡು ಬನ್ನಿ ಮುಂದೆ ಬನ್ನಿ ಬನ್ನಿ ಮಾ ಬನ್ನಿ ಇಲ್ಲಿ ಬಾ ಪುಟ್ಟ ಮುಂದೆ ಬಾ ಮುಂದೆ ಬಾ ಇಲ್ಲಿ ಒಂದು ಒಳ್ಳೆಯ ಸುದಿನ ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪಾಲಿಗೆ ಇವತ್ತು ಒಂದು ಒಳ್ಳೆಯ ದಿನ. ಬರೀ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಅಲ್ಲ ಇಲ್ಲಿ ಸಿಕ್ಕಿರೋದು, ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಯಾರ್ಯಾರು ನಿಷ್ಠಾವಂತ ಕಾರ್ಯಕರ್ತರು ದುಡಿತಾರೆ ಅವರೆಲ್ಲರಿಗೂ ಕೂಡ ಒಂದು ಜಯವಂತ ಇವತ್ತು ನಾವು ಪರಿಗಣಿಸ್ಬೇಕಾಗತ್ತೆ. ಇವತ್ತು ಸಂಕಷ್ಟಹರ ಚತುರ್ಥಿ ಬಹಳ ಒಳ್ಳೆಯ ದಿನ. ಆ ಒಂದು ದಿನದಲ್ಲೇ ಇವತ್ತು ಅವರು ಅಧಿಕಾರ ಪದಗ್ರಹಣ ಮಾಡ್ತಿರೋದು ತುಂಬ ಸಂತೋಷ ಆಗ್ತಾಯಿದೆ. ಕಾರ್ಯಕರ್ತರಿಗೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಕೂಡ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅವರ ಒಂದು ಏನು 2 ವರ್ಷದ ಅವಧಿಯಲ್ಲಿ ಬರೀ 2 ವರ್ಷ ಅಲ್ಲ, ಇನ್ನೂ ಸುಮಾರು 12 ವರ್ಷ, ಈ 2 ವರ್ಷ ಮುಂದಿನ 2 ಅವಧಿಯಲ್ಲಿ ಅವರು ಈ ರಾಜ್ಯದ CM ಆಗ್ತಾರೆ. ಅವರ ಅವಧಿಯಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾವಂತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಒಳ್ಳೆಯದಾಗಲಿ, ಅವರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮನ ಕೊಡಲಿ, ಈ ರಾಜ್ಯಕ್ಕೆ ಅವರು ಒಂದು ಉತ್ತಮವಾದ ಕೊಡುಗೆ ಆಗಲಿ ಅಂತೇಳಿ ಇವತ್ತು ನಾವು ಭಗವಂತನಲ್ಲಿ ಇವತ್ತು ಆಶೀರ್ವಾದಿಸಿ ಭಗವಂತನ ಬೇಡ್ಕೊಂಡು ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಇವತ್ತು ನಾವು ಏನು ಅವರು, ಯಾಕೆಂದರೆ ಗುರುವಾರ ಅವರಿಗೆ ಒಳ್ಳೆಯ ಅಧಿಕಾರ ಹಸ್ತಾಂತರ ಗೊತ್ತಾಯಿತು. ಹಾಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪ್ರಿಯವಾದಂಥ ಒಂದು ಹಯಗ್ರೀವ ಪ್ರಸಾದವನ್ನು ನೈವೇದ್ಯ ಮಾಡಿ ಆ ಒಂದು ನೈವೇದ್ಯನ ಇಲ್ಲಿ ಸಾರ್ವಜನಿಕ ಅಂತ ಇದ್ದೀವಿ. ಜೊತೆಗೆ ಒಂದು ಅನ್ನದಾನವನ್ನು ಕೂಡ ಮಾಡ್ತಾಯಿದ್ದೀವಿ. ಆದ್ದರಿಂದ ದೇವರು ಅವರ ಕುಟುಂಬಕ್ಕೆ ಅವರಿಗೆಲ್ಲರೂ ಒಳ್ಳೇದು ಮಾಡಲಿ. ಅವರ ಅಧಿಕಾರ ಇವತ್ತು ಇಡೀ ರಾಜ್ಯಕ್ಕೆ ಒಳ್ಳೆಯದು ಮಾಡೋದ್ರ ಮೂಲಕ ಅವರ ಅಧಿಕಾರ ಒಂದು ವಿಕೇಂದ್ರೀಕರಣ ಮಾಡಲಿ ಅಂತ ಇವತ್ತು ನಾವು ಈ ಒಂದು ಶಿವಮೊಗ್ಗ ನಗರದಲ್ಲಿ ಒಂದು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು.